ನಮಸ್ಕಾರ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಮನಿ ಈಸ್ ಹ್ಯಾಪಿನೆಸ್ ನ ಇವತ್ತಿನ ವಿಶೇಷ ಸಂಚಿಕೆಗೆ ಸುಮಾರು ಎಪಿಸೋಡ್ಗಳಿಂದ ಒಂದು ರೀತಿ ಸ್ಟುಡಿಯೋ ಬಿಟ್ಟು ಹೊರಗಡೆಯ ಒಂದು ವಿಶೇಷವಾದ ಎಕ್ಸ್ಪೀರಿಯನ್ಸ್ ನಮಗೆ ನಿಮಗೆ ಎಲ್ಲರಿಗೂ, ಜೊತೆಗೆ ಪ್ರಕೃತಿಗೆ ತುಂಬಾ ಹತ್ತಿರವಾಗಿ ಯೂನಿವರ್ಸ್ನ ವಿಶ್ವದ ಅನೇಕ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ವಿಡಿಯೋಸ್ ಮೂಲಕ ನಾವು ಮಾಡ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ಗುರೂಜಿ ಅವರು ನಮ್ಮ ಜೊತೆ ಇದ್ದಾರೆ. ಸ್ವಲ್ಪ ಅವರು ನೆಕ್ಸ್ಟ್ ಪ್ರೋಗ್ರಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಇಲ್ಲೂ ಕೂಡ ಬಂದು ವಿಡಿಯೋಸ್ ಮಾಡಬೇಕು ಅಂತ ಗುರುಗಳಿಗೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ, ಬಟ್ ಅವ್ರಿಗೆ ಇಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದಾರೆ. ಮುಂದಿನ ಕ್ಲಾಸಸ್ ಬಗ್ಗೆ ಒಂದಷ್ಟು ವಿಚಾರ ಹೇಳ್ಬಿಡೋಣ. ಬರುವಂಥ ಮುಂದಿನ ಕ್ಲಾಸಸ್ ಜೂನ್ 18ನೇ ತಾರೀಕು ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಶೇಷವಾದಂಥ ಚೇಂಜ್ ಓವರ್ ವೆನ್ಯೂನಲ್ಲಿ ಮಾಡ್ತಾ ಇದ್ದೀವಿ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವಂಥ ಗಾಂಧಿ ಭವನಲ್ಲಿ ಕ್ಲಾಸಸ್ ನಡೆಯುತ್ತೆ. ಸೊ ಇನ್ನೇನು ಹತ್ರ ಬರ್ತಾ ಇದೆ ಕ್ಲಾಸಸ್. ಸೊ ಹಾಗಾಗಿ ರಿಜಿಸ್ಟ್ರೇಷನ್ಸ್ ಆಲ್ಮೋಸ್ಟ್ 90% ಫಿಲ್ ಆಗೋಗಿದೆ. ಅದರಲ್ಲಿ ಕೂಡ ಸಾಕಷ್ಟು ವಿಶೇಷತೆ ಇದೆ. ತುಂಬ ಕ್ಯೂರಿಯಾಸಿಟಿ ಅನ್ನಿಸ್ತಾ ಇರೋದೇನಂದ್ರೆ ಕೂಡ ನಾನು ತುಂಬ ಹೊಸದು, ಈ ವಿಚಾರ ನಾನು ಕೇಳಿಲ್ಲ, ಯಾವ ವಿಡಿಯೋಸಲ್ಲಿ ಕೂಡ ನಾವು ಹೇಳಿಲ್ಲ. ಕರ್ಮ ಸಿದ್ಧಾಂತದ ಬಗ್ಗೆ ಸಾಕಷ್ಟು ದುಡ್ಡಿದ್ರೂ ಕೂಡ ಶ್ರೀಮಂತಿಕೆಯನ್ನ ಅನುಭವಿಸುವಂತ ಸುಖ ಕೆಲವರಿಗೆ ಇರೋದಿಲ್ಲ. ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ರು ಅನ್ಕೊಳ್ಳೋಷ್ಟು ದುಡ್ಡು ಅವ್ರಿಗೆ ಸಿಗ್ತಾ ಇರೋದಿಲ್ಲ. ಸಾಲ ಏನೋ ಮಾಡಿರ್ತಾರೆ, ಸಾಲ ತೀರ್ಸೋದಕ್ಕೆ ದುಡಿತಾ ಇರ್ತಾರೆ. ಎಷ್ಟೇ ಸಾಲ ತೀರ್ಸಿದ್ರು ಆ ಸಾಲ ಅನ್ನೋದು ಮುಗಿತಾನೆ ಇಲ್ಲ. ಯಾಕೆ ಇದೆಲ್ಲ ಆಗ್ತಾ ಇದೆ? ಎಷ್ಟೇ ಪ್ರಯತ್ನಗಳು ಪಟ್ಟರು ಕಂಪ್ಲೀಟ್ 100% ಎಫರ್ಟ್ ಹಾಕೋ ಯಾಕೆ ಆಗ್ತಾ ಇಲ್ಲ? ಸೊ ಇದಕ್ಕೆ ಕಾರಣ ಕರ್ಮ ಸಿದ್ಧಾಂತ. ನನಗೂ ಕೂಡ ಹೊಸ ವಿಚಾರ ಇದು. ಅದು ಮುಂದಿನ ಬರುವಂಥ ಜೂನ್ 18th ಕ್ಲಾಸಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಆ ವಿಚಾರ ತಿಳ್ಕೊಳ್ಳೋಣ. ಇನ್ನು ಬರೋರೆಲ್ಲ ಬಾವಿ ನೀರನ್ನ ತಗೊಂಡ್ ಬರಬೇಕು ಅಥವಾ ಮಳೆ ನೀರನ್ನ ಹಿಡ್ಕೊಂಡು ತಗೊಂಡ್ ಬರಬೇಕು ಅಂತ ಹೇಳಿದೆ. ಸೊ ಯಾರು ಮಿಸ್ ಮಾಡಲ್ಲ ಅನ್ಕೋತೀನಿ. ಜೊತೆಗೆ ಆಯ್ದ ಕೆಲ SSLC ಫೇಲ್ ವ್ಯಕ್ತಿಗಳಿಗೆ, ಜೊತೆಗೆ ಆಯ್ದ ಕೆಲ ಸಿಂಗಲ್ ಪೇರೆಂಟ್ಸ್ಗೆ ಕೂಡ ಈ ಬಾರಿ ವಿಶೇಷವಾದಂಥ ಉಚಿತ ಎಂಟ್ರಿ ಇದೆ. ಎಷ್ಟೆಲ್ಲ ವಿಶೇಷತೆಗಳೊಂದಿಗೆ ಮುಂಬರುವಂಥ ಕ್ಲಾಸಸ್ ನಡೀತಾ ಇದೆ. ಇನ್ನು ಸ್ಪೆಷಲ್ ಕ್ಲಾಸಸ್ ಹೇಳೋದೇ ಬೇಡ, ಸುಮಾರು ತಿಂಗಳುಗಳಿಂದ ಹೇಳ್ತಾ ಬಂದಿದ್ವಿ. ಅದೇ ಕ್ಯೂರಿಯಾಸಿಟಿ, ಅದೇ ಒಂದು ಎಕ್ಸ್ಪೆಕ್ಟೇಷನ್ ಒಂದಿಗೆ ನಾವೆಲ್ಲ ಕೂಡ ಕಾಯೋಣ. ವರ್ಕ್ಶಾಪ್ ಮುಗಿತಿದ್ದಂಗೆ ಅಲ್ಲಿಗೆ ಒಂದು ವಾರಕ್ಕೆ ಜೂನ್ 25ನೇ ತಾರೀಕು ಸ್ಪೆಷಲ್ ಕ್ಲಾಸಸ್ ಇದೆ. ರಿಜಿಸ್ಟ್ರೇಷನ್ಸ್ ಬಹಳಷ್ಟು ವೀಕ್ಷಕರು ಮಾಡ್ಕೊಂಡು ಬಿಟ್ಟಿದ್ದೀರಾ ಈಗಾಗಲೇ. ಸೊ ಹಾರ್ಟಿ ವೆಲ್ಕಮ್ ಎಲ್ಲರಿಗೂ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಗೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ನಮ್ಮೆಲ್ಲರ ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು, ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳೇ ನಮಸ್ತೆ. ನಮಸ್ತೆ ಲಕ್ಷ್ಮಿ, ಮತ್ತೆ ನಮಸ್ತೆ ನನ್ನ ಎಲ್ಲಾ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಗುರುಗಳೇ, ಇನ್ನು ಇವತ್ತು ನಾವು ಚಿಕ್ಕಮಗಳೂರಿನಲ್ಲಿದ್ದೀವಿ. ಚಿಕ್ಕಮಗಳೂರು ಕಾಫಿ ಡೇನಲ್ಲಿ ಕಾಫಿ ಕುಡಿತಾ ಈ ಮಳೆಯ ಮಧ್ಯೆ ನೀವು ಏನೋ ಕ್ಲಾಸಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ. ಸೊ ಈ ಟೈಮಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ, ಸಾರಿ, ನಮ್ಮ ವೀಕ್ಷಕರಿಗೆ ಯಾವುದಾದ್ರೂ ಒಂದು ಮೆಸೇಜ್ ಕೊಡಬೇಕು ಈ ಮೂಲಕ. ಈ ಪ್ರಕೃತಿ ಮಧ್ಯೆ ಸುಮಾರು ದಿನಗಳಿಂದ ಓಡಾಡ್ತಾ ಇದ್ದೀರಿ. ಸೊ ಗುರುಗಳೇ, ಎಲ್ಲಿಂದ ವಿಚಾರ ಶುರು ಮಾಡೋಣ ಇವತ್ತು? ಎನಿವೆ, ನಾವು ಕಾಫಿ ನಾಡಲ್ಲಿದ್ದೀವಿ. ಸೊ ಚಿಕ್ಕಮಂಗ್ಳೂರು, ಹೊರಗಡೆ ಮಳೆ, ಇಲ್ಲಿ ಕಾಫಿ. ಸೊ ಕಾಫಿ ಬಗ್ಗೆನೇ ಕೆಲವೊಂದು ಮಾಹಿತಿ ತಿಳ್ಕೊಳ್ಳೋಣ. ಸೂಪರ್ ಗುರುಗಳು. ಅದಕ್ಕಿಂತ ಮುಂಚೆ ಒಂದ್ ಸಿಪ್ ಕಾಫಿ ಟೇಸ್ಟ್ ಮಾಡೋಣ. ಎಷ್ಟೋ ಜನ ನಿಜ ಹೇಳ್ಬೇಕು ಅಂದ್ರೆ ನಾವು ಬೆಂಗಳೂರಿನವರು ಕಾಫಿ ಅಡಿಕ್ಟ್ಸ್ ಅಂತ. ಕಾಫಿ ಇಲ್ದಲೇ ಇದ್ರೆ ಡೇ ಸ್ಟಾರ್ಟ್ ಆಗಲ್ಲ, ಡೇ ಎಂಡ್ ಆಗಲ್ಲ ಅನ್ನೋ ರೀತಿ ಅಡಿಕ್ಟ್ಸ್. ಸೊ ಏನ್ ಕಾಫಿ ಬಗ್ಗೆ ಸ್ಪೆಷಾಲಿಟಿ ಹೇಳ್ತೀರಾ? ಎಲ್ಲ ಪ್ರಪಂಚದಲ್ಲೇನೆ ಇದು, ಬೆಂಗಳೂರವ್ರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಇದು ಬೇಕಾಗಿರ್ತಕ್ಕಂಥದ್ದು. ಸೊ ಕೆಲವರೆಲ್ಲ ಬೆಳಿಗ್ಗೆ, ಸಂಜೆ, ಮಧ್ಯಾಹ್ನ ಎಲ್ಲ ಕುಡಿತಿರ್ತಾರೆ, ಬಟ್ ಮಾರ್ನಿಂಗ್ ಅಂತೂ ಎಲ್ರಿಗೂ ಬೇಕೇ ಬೇಕು. ಸೊ ಸ್ಪೆಷಲಿ ಫಿಲ್ಟರ್ ಕಾಫಿ ಇಸ್ ಆಸಮ್. ಎನಿವೆ, ಸೊ ಸಿನ್ಸ್ ನಾವು ಚಿಕ್ಕಮಂಗ್ಳೂರಲ್ಲಿ ಇರೋದಕ್ಕೆ ನಾವು ಕಾಫಿ ಬಗ್ಗೆ, ಕಾಫಿಯನ್ನ ಇಡೀ ಪ್ರಪಂಚಕ್ಕೆ, ಅಟ್ಲೀಸ್ಟ್ ಇಂಡಿಯಾ ವೈಸ್ ನೀವು ಕಾಫಿ ಅಂತಂದ್ರೆ ಏನೋ ಕೆಫೆ ಕಾಫಿ ಡೇ ಅಂತ ಹೇಳ್ತೇವೆ ಅಲ್ವಾ? ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ದುಡ್ಡಿನ ಬಗ್ಗೆ, ಸಂಪತ್ತಿನ ಬಗ್ಗೆ, ಶ್ರೀಮಂತಿಕೆಯ ಬಗ್ಗೆ ತುಂಬಾ ವಿಚಾರಗಳು ಕಲಿಬಹುದು. ಓಕೆ, ಎನಿವೆ, ಸೊ ಕೆಫೆ ಕಾಫಿ ಡೇ ಅನ್ನುವಂಥದ್ದು ಸಿದ್ಧಾರ್ಥ್ ಅನ್ನುವಂಥವ್ರು ಒಂದು ಮೇರು ವ್ಯಕ್ತಿ 1996ನೇ ಇಸ್ವಿಯಲ್ಲಿ ಪ್ರಪ್ರಥಮ ಒಂದು ಸ್ಟೋರ್ ಅನ್ನು ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಓಕೆ, he was a visionary. Anyway, for the success of cafe coffee day, there are a couple of things. ನಾವು ಯಾವತ್ತೂ ಅಷ್ಟೇ ಲಕ್ಷ್ಮಿ, ಈ ಪ್ರಪಂಚದ ಎಲ್ಲರಲ್ಲೂ ಏನೋ ಪ್ರತಿಯೊಂದು ವ್ಯಕ್ತಿಯಲ್ಲೂ ತುಂಬಾ ವಿಚಾರಗಳಿರುತ್ತೆ ಒಳ್ಳೇದು ಕಲಿಯೋದಕ್ಕೆ. ಒಂದು ವೇಳೆ ಕೆಟ್ಟದಿದ್ರೂ ಕಲಿಬಹುದು, ನಾವೇನ್ ಮಾಡಬಾರ್ದು ಅಂತಾನು ಗೊತ್ತಾಗುತ್ತೆ. ಸೊ ಇದು ಸಕ್ಸಸ್ ಆಗೋದಕ್ಕೆ 2 ರೀಸನ್ಸ್ ಇರುತ್ತೆ. ಒಂದು, he was always thinking, I want to do something unique, I want to do something different. ಸೊ ಅದಕ್ಕೆ ತುಂಬಾ ನಾವು ಮೇಧಾವಿಗಳು ಹೇಳೋದುಂಟು, ಐದರ್ ದೇಶ ಸುತ್ತಿ ನೋಡಿ ಇಲ್ಲ ಕೋಶ ಓದಿ ನೋಡಿ ಅಂತ ಹೇಳ್ತಾರೆ. ಎರಡೂ ಮಾಡಿದ್ರೆ ಇನ್ನೂ ಒಳ್ಳೇದು. ದೇಶನೂ ಸುತ್ತಬೇಕು, ಕೋಶನೂ ಓದ್ಬೇಕು.
ಸೊ ಏನ್ ಮಾಡ್ತಾರೆ ಸಿದ್ಧಾರ್ಥ ಅವರು ಅಂತಂದ್ರೆ, ಬ್ಯಾಕ್ ಇನ್ ದೋಸ್ ಡೇಸ್ 1990s, ಅರ್ಲಿ 1990s ಅಲ್ಲಿ ಈ ಗೋಸ್ ಅಬೌಟ್ ಟು ಡಿಫ್ರೆಂಟ್ ಕಂಟ್ರೀಸ್, ಬೇರೆ ದೇಶಗಳಿಗೆ ಹೋಗ್ತಾರೆ, ಏನೋ ಹಲವಾರು ರಾಜ್ಯಗಳಲ್ಲಿ ತುಂಬಾ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಹೋಗ್ತಾರೆ. ಅಲ್ಲಿ ನೋಡ್ತಾರೆ ಒಂದು ವಿಚಾರ ಕಾಫಿ ರಿಲೇಟೆಡ್. ಅವ್ರು ಹೇಳ್ತಾರೆ, ವೈ ಶುಡಂಟ್ ಐ ಬ್ರಿಂಗ್ ಸಮಥಿಂಗ್ ಲೈಕ್ ದಿಸ್ ಟು ಇಂಡಿಯಾ ಅಂತ ಹೇಳಿ. ಸೊ ಅದನ್ನ ತೆಗೆದುಕೊಂಡು ಬರ್ತಾರೆ. ಆ ಕಾಲದಲ್ಲಿ ಐ ಥಿಂಕ್ ₹2 ₹5 ಇದ್ರೆ ಕಾಫಿ ಹೆಚ್ಚೆಚ್ಚು. ಆ ಕಾಲಕ್ಕೆ ನೂರುಗಳಲ್ಲಿ ಮಾರ್ಲಿಕ್ಕೆ ನಾವು ಐ ಸ್ಟಿಲ್ ರಿಮೆಂಬರ್ ಗುರುಗಳೇ, ಈ ಕಾಲೇಜ್ ಡೇಸ್ ಅಲ್ಲಿ ಎಲ್ಲ ಸೊ ಕೆಫೆ ಕಾಫಿ ಡೇ CCD ಅಂತಂದ್ರೆ ಇಟ್ಸ್ ಕೈಂಡ್ ಆಫ್ ಲಕ್ಸುರಿ ಅಂತ. ಜಸ್ಟ್ ಇಮ್ಯಾಜಿನ್, ಲಕ್ಸುರಿ ಫೀಲ್ ಒಂದು ಕ್ರಿಯೇಟ್ ಮಾಡ್ತಾರೆ. ಎರಡನೇದು ಬಂದು ಯುನೀಕ್ ಕಾನ್ಸೆಪ್ಟ್. ಬ್ಯಾಕ್ ಇನ್ ದೋಸ್ ಡೇಸ್ ಇವತ್ತಿಗೂ ಅಷ್ಟೇ ಕೆಲವು ಹೋಟೆಲ್ಗಳಲ್ಲಿ ಹೆಚ್ಚು ಹೊತ್ತು ಕುಳಿತುಕೊಂಡ್ರೆ ಎದ್ದು ಹೋಗಿ ಏನದು ಅಂತಾರೆ. ದೇ ಡೋಂಟ್ ಅಲೋ ಯು ಟು ಸ್ಪೆಂಡ್ ಮೋರ್ ಟೈಮ್. ಬಟ್ ಕೆಫೆ ಕಾಫಿ ಡೇ ಬ್ಯಾಕ್ ಇನ್ 90s when they created ಅಲ್ವಾ, ಎಷ್ಟು ಹೊತ್ತು ಬೇಕಾದ್ರೂ ಕುತ್ಕೊಳ್ಬಹುದು. ಅವಾಗ ಇನ್ನೊಂದು ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಮಾಡಿದ್ರು, ಇಂಟರ್ನೆಟ್ ಸ್ವಲ್ಪ ಫ್ರೀ ಇತ್ತು. ಯಾರು ಕೆಫೆ ಕಾಫಿ ಡೇ ಹೋಗ್ತಾರೆ ಅಂತ. ಸೊ ವರ್ಕ್ ಫ್ರಮ್ ಹೋಮ್ ಇರೋರೆಲ್ಲ ಬಂದು, ಅದು ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಇದ್ದಿಲ್ಲ, ಬಟ್ ಆದ್ರೂನು ಪೀಪಲ್ ಯೂಸ್ ಟು ಸ್ಪೆಂಡ್ ಮೋರ್ ಟೈಮ್ ಬಿಕಾಸ್ ಇಲ್ಲಿ ಬೇರೆ ಕಡೆ ಎಲ್ಲೂ ಟೈಮ್ ಸ್ಪೆಂಡ್ ಬಿಡ್ತಿದ್ದಿಲ್ಲ. ಹಾಗಾಗಿ ಒಂದೊಂದು ತಿಳ್ಕೋಬೇಕು, ಬಿಸ್ನೆಸ್ ಸಕ್ಸಸ್ ಆಗ್ಬೇಕು ಅಂತಂದ್ರೆ ನಾವು ಆಸ್ ಇಂಡಿವಿಜುವಲ್ಸ್ ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಒಂದು USP ಇರಬೇಕು. USP ಅಂತಂದ್ರೆ ಯುನೀಕ್ ಸೆಲ್ಲಿಂಗ್ ಪ್ರಪೋಸಿಷನ್. ಸೊ ಕೆಫೆ ಕಾಫಿ ಡೇಗೆ ಯುನೀಕ್ ಸೆಲ್ಲಿಂಗ್ ಪ್ರಪೋಸಿಷನ್ ಬಂದು ಯು ಕ್ಯಾನ್ ಸ್ಪೆಂಡ್ ಎನಿ ಅಮೌಂಟ್ ಆಫ್ ಟೈಮ್. ಯು ಕ್ಯಾನ್ ಜಸ್ಟ್ ಸಿಟ್ ದೇರ್, ರಿಲ್ಯಾಕ್ಸ್, ಟಾಕ್, ಚಿಟ್ ಚಾಟ್. Nobody is going to tell you get up and go ಅಂತ ಹೇಳೋದಿಲ್ಲ. You can spend lot of time there. So ಅದೇ ಅದಕ್ಕೆ USP ಆಗೋಯ್ತು. ಸೊ ಕುತ್ಕೊಂಡಾಗ ಸುಮ್ನೆ ಕುತ್ಕೊಳ್ಳೋದಿಲ್ವಲ್ಲ, ಯಾವ್ದೋ ಕಾಫಿ ತೆಗೆದುಕೊಳ್ತಾರೆ, ಸ್ನಾಕ್ಸ್ ತೆಗೆದುಕೊಳ್ತಾರೆ. ಸೊ ಬಿಸ್ನೆಸ್ಗೆ ಬಿಸ್ನೆಸ್ ಆಯ್ತು, ಕುತ್ಕೊಳ್ಳೋವರೆಗೂ ಒಂದು ಪ್ಲೇಸ್ ಆಯ್ತು. ಬಟ್ ದ ಥಿಂಗ್ ಈಸ್ ಕಾಫಿ ವಾಸ್ ಹ್ಯೂಜ್. ನಾಟ್ ಜಸ್ಟ್ ಕಾಫಿ ಪ್ರೈಸಸ್, ಎವ್ರಿಥಿಂಗ್ ವಾಸ್ ಇಟ್ ವಾಸ್ ಕಾಸ್ಟ್ಲಿ. ಬಟ್ ದಟ್ ವಾಸ್ ದ USP ಆಫ್ ದ ಥಿಂಗ್. ಸೊ ಇಟ್ ವಾಸ್ ಅ ಮೆಗಾ ಸಕ್ಸೆಸ್ ಅಂಡ್ ಇಟ್ ವಾಸ್ ಅ ಪಯನಿಯರ್ ಆಲ್ಸೋ. ಯಾರು ಯೋಚನೆ ಮಾಡಿರ್ಲಿಕ್ಕೆ ಅಸಾಧ್ಯ ಆ ದಿನಗಳಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಲೈಫ್ ಅಲ್ಲಿ ಯಾರು ಬಿಸ್ನೆಸ್ ಮಾಡ್ಬೇಕು ಅಂತಿರ್ತೀರೋ, ಪರ್ಸನಲ್ ಆಗಿ ನೀವು ದೊಡ್ಡ ವ್ಯಕ್ತಿಗಳಾಗ್ಬೇಕು ಅಂತ ಕನಸು ಕಾಣ್ತಿರ್ತೀರೋ, ಒಂದೊಂದು ತಿಳ್ಕೋಬೇಕು. ಕೆಫೆ ಕಾಫಿ ಡೇ ಸಿದ್ಧಾರ್ಥ ಅವ್ರು ಮಾಡಿರೋದ್ರಿಂದ, ಕೆಫೆ ಕಾಫಿ ಡೇದಿಂದ ಏನ್ ತಿಳ್ಕೋಬೇಕು ಅಂತಂದ್ರೆ, ಬಿ ಡಿಫ್ರೆಂಟ್ ಇನ್ ಎವ್ರಿಥಿಂಗ್ ದಟ್ ಯು ಡೂ. ಇನ್ ಸಮ್ ವೇ ಕ್ಯಾನ್ ಬಿ ಡಿಫ್ರೆಂಟ್. ನೀವು ಮಾತಾಡೋದ್ರಲ್ಲಾಗ್ಲಿ, ನೀವು ಆಲೋಚನೆಗಳಲ್ಲಾಗ್ಲಿ, ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಾಗ್ಲಿ, ಗೋಲ್ ಸೆಟ್ಟಿಂಗ್ ಅಲ್ಲಾಗ್ಲಿ, ಪ್ರತಿ ಒಂದಲ್ಲೂ ಭಿನ್ನವಾಗಿರಿ. ಎಲ್ರು ಇಂಜಿನಿಯರಿಂಗ್ ತಗೊಳ್ತಾರೆ, ನಾನು ಇಂಜಿನಿಯರಿಂಗ್ ತಗೊಳ್ತೇನೆ. ಎಲ್ರು ನೀಟ್ ಬರೀತಾರೆ, ಡಾಕ್ಟರ್ ಆಗ್ತಾರೆ, ನಾನು ಡಾಕ್ಟರ್ ಆಗ್ತೇನೆ. ಸೊ ಎಲ್ರು ಆ ಬದಿಗೆ ಹೋಗ್ತಾರೆ, ಎಲ್ರು ಈ ಬದಿಗೆ ಹೋಗ್ತಾರೆ, ನಾನು ಅದೇ ಮಾಡ್ತೇನೆ. ಐ ಥಿಂಕ್ ಇಟ್ ವಿಲ್ ಬಿಕಮ್ ಲೈಕ್ ಕ್ರೌಡೆಡ್. ಅದಕ್ಕೆ ಈಗ ತುಂಬಾ ಜಾಬ್ಸ್ ವೇಕೆನ್ಸಿ ಇಲ್ಲ. ಯಾಕಂದ್ರೆ ಪೀಪಲ್ ಹ್ಯಾವ್ ಬಿಕಮ್ ಮೋರ್. ಎಲ್ಲ ಒಂದೇ ಕೆಲಸ ಬೇಕು, ಓದಿದೀವಿ ಕೆಲಸ ಬೇಕು, ಒಂದೇ ಓದ್ತಾರೆ. ಸೊ ದಟ್ ಇಸ್ ಹೌ ಇಟ್ ಇಸ್. ಸೊ ಯು ಹ್ಯಾವ್ ಟು ಬಿ ವೆರಿ ಯುನೀಕ್. ಬಟ್ ಎನಿವೇ, ಕೆಫೆ ಕಾಫಿ ಡೇ ಅಂತ ಹೇಳಿದಾಗ ತುಂಬಾ ಜನ ಕನ್ಸಿರುತ್ತೆ, ಇಟ್ ಫೇಲ್ಡ್ ಅಂಡ್ ದ ಪರ್ಸನ್ ಪಾಸ್ಡ್ ಅವೇ. ಸೊ ಅದ್ರ ಬಗ್ಗೆ ಹೆಚ್ಚು ಕ್ಯೂರಿಯಾಸಿಟಿ ಇರುತ್ತೆ. ಯಾಕೆ ಫೇಲ್ ಆಯ್ತು? ಐ ಥಿಂಕ್ ಇದನ್ನು ನಾವು ತಿಳ್ಕೋಬೇಕು. ತುಂಬಾ ಜನಕ್ಕೆ ಆ ಕ್ವೆಶ್ಚನ್ ಈಗಲೂ ಇದೆಯಾ ಅಂತ ತುಂಬಾ ಜನ ಡೆಫಿನೆಟ್ ಆಗಿ. ಅಂಡ್ ನನಗಂತೂ ಆ ಟೈಮ್ ಅಲ್ಲಿ ತುಂಬಾ ಬೇಸರ ಆಯ್ತು. ವಾಟ್ ಈಸ್ ಯುವರ್ ಅನಾಲಿಸಿಸ್ ಗುರುಗಳೇ? ನೀವು ರಿಯಾಲಿಟಿ ಗೊತ್ತು ಹೇಳ್ತೀರಾ ಅಥವಾ ವಾಟ್ ಇಸ್ ಯುವರ್ ಅನಾಲಿಸಿಸ್ ಆನ್ ದಿಸ್ ಆಕ್ಚುಲಿ? ಸೊ ನಾನು ಅನ್ಕೊಂಡೆ, ಲಕ್ಷ್ಮಿ, ಲೈಫ್ ಅಂದ್ರೆ ಅಪ್ ಅಂಡ್ ಡೌನ್ಸ್ ಎಲ್ಲ ಕಾಮನ್, ಎಲ್ಲರಿಗೂ ಕಾಮನ್ ಆಗಿರುತ್ತೆ. ಪ್ರಾಬಬ್ಲಿ ಬಿಸ್ನೆಸ್ ಅಂದ್ಮೇಲೂ ಅಷ್ಟೇ. ಬಿಸ್ನೆಸ್ ಅಂದ್ರೆ ಇನ್ನೂ ಹೆಚ್ಚಿರುತ್ತೆ. ಓಕೆ, ನಾವ್ ಹೇಗೆ ತೆಗೆದುಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಯು ಹ್ಯಾವ್ ಟು ಆಲ್ವೇಸ್ ಟೇಕ್ ಇನ್ ಅ ವೆರಿ ಪಾಸಿಟಿವ್ ಸ್ಟೇಟ್ ಆಫ್ ಮೈಂಡ್. ಸೊ ಹಾಗಾಗಿ ಯಾರು ಪಾಸಿಟಿವ್ ಆಗಿ ತೆಗೆದುಕೊಳ್ತಾರೋ, ಈ ಒಂದು ವಿಚಾರವಾಗಿ ಮಾತ್ರ ಅಲ್ಲ, ಬಿಸ್ನೆಸ್ಗೆ ಸೀಮಿತವಾಗಿಲ್ಲ, ಎಲ್ಲದಕ್ಕೂ ಅಷ್ಟೇನೆ. ಸೊ ಯಾಕೆ ಫೇಲ್ ಆಯ್ತು ಅಂತ ತಿಳ್ಕೊಳ್ಳೋಣ. ದೇರ್ ಆರ್ 2 reasons that I can tell you. ಒಂದು ರೀಸನ್ ಬಂದು, ಇವ್ರೇನ್ ಮಾಡ್ತಾರೆ, ಕೋರ್ ಬಿಸ್ನೆಸ್ ಇರುತ್ತೆ. ಇವ್ರ ಕೋರ್ ಬಿಸ್ನೆಸ್ ಬಂದು ಕೆಫೆ ಕಾಫಿ ಡೇ. ಇವ್ರೇನ್ ಮಾಡ್ತಾರೆ, ಈ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇನ್ನು ಬೇರೆದೆಲ್ಲ ಮಾಡ್ಬೋದಲ್ವಾ. ಈ ಸ್ಟಾರ್ಟ್ಸ್ ಡೈವರ್ಸಿಫೈಯಿಂಗ್. ನಥಿಂಗ್ ರಾಂಗ್ ಇನ್ ಡೈವರ್ಸಿಫೈಯಿಂಗ್, ಬಟ್ ಯು ಶುಡ್ ನೆವರ್ ಲೆಟ್ ಗೋ ಯುವರ್ ಕೋರ್. ಇದು ಇವ್ರಿಗೆ ಕೋರ್ ಇರುವಂತದ್ದು, ತುಂಬಾ ಪ್ರಾಫಿಟ್ ಬರುವಂತದ್ದು, ಇವ್ರಿಗೆ ಶಕ್ತಿ ಇರುವಂತದ್ದು, ಗೊತ್ತಿರುವಂತದ್ದು ಬಿಸ್ನೆಸ್ ಇದೆ.
ಬಟ್ ಆದ್ರೆ ಏನ್ ಮಾಡ್ತಾರೆ ಇವರು, ಬೇರೆ ಬೇರೆ ಕಡೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಮಾಡೋದು, ಬೇರೆ ಇಂಡಸ್ಟ್ರೀಸ್ ಗೆ ಹೋಗೋದು, ಅದೆಲ್ಲ ಮಾಡ್ತಿರ್ತಾರೆ. ಇನ್ಫ್ಯಾಕ್ಟ್ ನಮ್ ಸಬ್ಜೆಕ್ಟ್ ಅಲ್ಲೂ ಅದು ಇನ್ವೆಸ್ಟ್ ಇನ್ ಮಲ್ಟಿಪಲ್ ಥಿಂಗ್ಸ್ ಅದ ಇದೆ, ಬಟ್ ನೆವರ್ ಲೀವ್ ದಿ ಮೇನ್. ಯು ಶುಡ್ ನೆವರ್ ಲೀವ್. ಅಂಡ್ ಆಲ್ಸೋ ವೆನ್ ಯು ಗೋ, ಮೇಕ್ ಶೂರ್ ಯು ನೋ ಅಬೌಟ್ ಇಟ್ ಫುಲ್ಲಿ. ಕಂಪ್ಲೀಟ್ ಆಗಿ ಗೊತ್ತಿರ್ಬೇಕು ಅದ್ರ ಬಗ್ಗೆ. ಏನೋ ಹಾಫ್ ಅಂಡ್ ಹಾಫ್, ಅರ್ಧಂಬರ್ಧ ಹಾಗೆ ಹೋಗೋದು. ಸೊ ಇದೇನಾಗುತ್ತೆ ಅಂತಂದ್ರೆ, ಈ ಸ್ಟಾರ್ಟ್ಸ್ ಲೂಸಿಂಗ್ ದ ಕೋರ್ ಬಿಸ್ನೆಸ್ ಆಲ್ಸೋ ಅಂಡ್ ಆಲ್ಸೋ ದಿ ಅದರ್ ಬಿಸ್ನೆಸಸ್ ಆಲ್ಸೋ. ಸೊ ಪ್ಯಾರಲಿ ಯಾವಾಗ ಲಾಸಸ್ ಜಾಸ್ತಿ ಆಗುತ್ತೋ, ಸೊ ಇವರಿಗೆ ಫಿನಾನ್ಷಿಯಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಸ್ಟಾರ್ಟ್ಸ್ ಬಾರೋಯಿಂಗ್ ಫಂಡ್ಸ್ ಫ್ರಮ್ ಥ್ರೂ ಲೋನ್ಸ್ ಅಂಡ್ ಆಲ್ಸೋ ಹ್ಯಾಂಡ್ ಬಾರೋಯಿಂಗ್ಸ್. ಈ ಕೈ ಸಾಲಗಳು ಹೆಚ್ಚಾದಾಗ ಆ ಇಂಟ್ರೆಸ್ಟ್ ಕೇಳುವಂತವ್ರು ತುಂಬಾ ಪ್ರೆಷರ್ ಕೊಡ್ತಾರೆ, ಅವ್ರಿಗೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ಟೇಕ್ಸ್ ಅ ವೆರಿ ಬ್ಯಾಡ್ ಡಿಸಿಷನ್ that she should have taken. She should have managed it actually. Nothing to go with the core business. Exactly. It's not go, and also not that okay, it's not diversify. You should diversify. Just that you should learn, about all of that completely. So adu ondu. So this is the reason why cafe coffee day failed. ಬಹುಶಃ ಈ ಎಕ್ಸಾಂಪಲ್ಸ್ ಎಲ್ಲ ತಿಳ್ಕೊಳ್ಳೋರು ಗುರುಗಳೇ, ಬಿಸ್ನೆಸ್ ಮಾಡೋದಕ್ಕೆ ಒಂದ್ ರೀತಿ ಭಯ ಪಡ್ತಾರೆ, ಹಿಂಜರಿಕೆ ಇರುತ್ತೆ ಅಂತ. ಬಟ್ ರಿಯಾಲಿಟಿ ವಿಲ್ ಬಿ ಡಿಫರೆಂಟ್. ಎಕ್ಸಾಕ್ಟ್ಲಿ. ಸೊ ಇದು ಪ್ರಪಂಚದಾದ್ಯಂತ ಬಿಸ್ನೆಸ್ ನಡೀತಿದೆ. ಇದು ಒಂದೇ ಅಲ್ಲ, ಎಷ್ಟೋ ಬಿಸ್ನೆಸ್ ಗಳಿದೆ. ನಾವು ಪಾಸಿಟಿವ್ ಆಗಿರ್ಬೇಕು. ಈ ವ್ಯಕ್ತಿ ಬಗ್ಗೆ ಯಾಕೆ ಹೇಳ್ದೆ ಅಂತಂದ್ರೆ, ನಾವು ಈ ತರ ತಪ್ಪುಗಳು ಮಾಡಬಾರ್ದು ಅನ್ನೋದಕ್ಕೆ ಹೇಳ್ತಿರೋಂಥದ್ದು, ಭಯ ಪಡೋದಕ್ಕಲ್ಲ. ವಿ ಶುಡ್ ನೆವರ್ ಗೆಟ್ ಸ್ಕೇರ್ಡ್. ನಮ್ ಜೊತೆ ಇರೋದು ಯೂನಿವರ್ಸ್, ನಮ್ಮ ಜೊತೆ ಇರೋದು ವಿಶ್ವ ರೀ. ನಮಗೆ ವಿಶ್ವದ ಎಕ್ಸ್ಪೀರಿಯನ್ಸ್ ಯಾರಿಗಾಗಿರುತ್ತೋ, ಕಷ್ಟಗಳು ಬರುತ್ತೆ, ದುಃಖಗಳು ಬರುತ್ತೆ, ಇವೆಲ್ಲ ಬರುತ್ತೆ, ಬಟ್ ಭಯ ಆಗೋದಿಲ್ಲ. ಸೊ ಆ ಲಯನ್ ಆಟಿಟ್ಯೂಡ್ ಅಂತ ಲಾಸ್ಟ್ ಎಪಿಸೋಡ್ ಮಾಡಿದ್ವಲ್ವಾ, ಶುಡ್ ಹ್ಯಾವ್ ದಟ್ ಆಟಿಟ್ಯೂಡ್. ನಮ್ದೇ ಒಂದು ಬ್ರ್ಯಾಂಡ್ ಇರಬೇಕು, ನಮ್ದೇ ಒಂದು ಎಲಿಗೆನ್ಸ್ ಇರಬೇಕು, ನಮ್ದೇ ಒಂದು ಫಿಯರ್ಲೆಸ್ ಆಟಿಟ್ಯೂಡ್ ಇರಬೇಕು. ಯಾರೋ ಮಾಡಿದ್ರು ಅಂತ ನಾವು ಕಲಿತಿದೀವಿ ಹೊರತು ಭಯ ಪಟ್ಕೊಳಕಲ್ಲ. ಯಾರೋ ಭಯ ಪಡಬಾರ್ದು. ಓಕೆ, ಬಿ ಸ್ಟ್ರಾಂಗ್ ಮ್ಯಾನ್, ಬಿಕಾಸ್ ವಿ ಹ್ಯಾವ್ ಯೂನಿವರ್ಸ್. ಓಕೆ. ಸೊ ಯಾವಾಗ್ಲೂ ನಮ್ಮ ವೀಕ್ಷಕರಿಗೆ ಬಹುಶಃ ಪಾಸಿಟಿವ್ ಎಕ್ಸಾಂಪಲ್ಸ್ ಕೊಟ್ಟು ಅಂದ್ರೆ ಅವರು ಬಿಸ್ನೆಸ್ ಅಲ್ಲಿ ಈ ರೀತಿ ಬೆಳೆದ್ರು, ಸೊ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋರು ಈ ರೀತಿ ಕೆಲವೊಂದಷ್ಟು ತಪ್ಪುಗಳನ್ನ ಮಾಡಿ ಒಂದು ದುರಂತ ಕಂಡಿರೋರಂತ, ದಟ್ ಈಸ್ ಆಲ್ಸೋ ಅ ಕೈಂಡ್ ಆಫ್ ಲರ್ನಿಂಗ್ ಟು ವೀಕ್ಷಕರು. ಎಕ್ಸಾಕ್ಟ್ಲಿ. So anyway, so hope we have learned a beautiful lesson. Definitely, Guruji, definitely. And anyways, we have to thank big thanks to Siddharth sir. Absolutely. He's a pioneer. He is a pioneer. Yes. So somebody who thought differently back in 1990. Correct. Hats off to that gentleman. Yes. ಸೊ ಇನ್ನು ಗುರುಗಳೇ, ಏನ್ ಟೆಕ್ನಿಕ್ ಹೇಳ್ಕೊಡ್ತೀರಿ ಇವತ್ತು? ಅಂದ್ರೆ ಇವತ್ತು ಕಂಟೆಂಟ್ ಒಂದು ಸ್ವಲ್ಪ ವಿಶೇಷವಾಗಿತ್ತು. ಐ ನೆವರ್ ಎಕ್ಸ್ಪೆಕ್ಟೆಡ್ ಅಂಡ್ ಒಂಥರ ನಮ್ಗೆ ಇಟ್ಸ್ ಅ ವೆರಿ ಗುಡ್ ಲರ್ನಿಂಗ್ ಎಪಿಸೋಡ್ ಅಂತ ಹೇಳಿ. ಸೊ ಏನ್ ಟೆಕ್ನಿಕ್ ಹೇಳ್ಕೊಡ್ತೀನಿ? ಟೆಕ್ನಿಕ್ ಬಂದು ಲಕ್ಷ್ಮಿ, ತುಂಬಾ ಸಲ ನಮ್ಗೆ ದುಡ್ಡನ್ನ ದುಡ್ಡಾಗಿ ಫೀಲ್ ಮಾಡ್ತೇವೆ, ಬಟ್ ಅದರ್ ರಿಲೇಟೆಡ್ ತುಂಬಾ ಅಸೆಟ್ಸ್ ಇರುತ್ತೆ. ಈ ಗೋಲ್ಡ್ ಆಗ್ಬೋದು, ಪ್ರಾಪರ್ಟಿ ಆಗ್ಬೋದು, ಲ್ಯಾಂಡ್ ಆಗ್ಬೋದು. ನಾವ್ ಇದನ್ನೆಲ್ಲ ದುಡ್ಡು ಅಂತ ಅಷ್ಟು ಫೀಲ್ ಮಾಡ್ಕೊಳಲ್ಲ. ಎಷ್ಟೋ ಮನೆಗಳಲ್ಲಿ ಐ ಕ್ವೈಟ್ ಫ್ರಾಂಕ್ಲಿ, ಓಕೆ, ನನಗೂ ಇದು ಗೊತ್ತಿರ್ಲಿಲ್ಲ ಹಿಂದೆ ಈಗ ಗೊತ್ತು. ದಿಸ್ ಆಲ್ ಅ ಮನಿ. ಐ ಮೀನ್, ಈ ಲ್ಯಾಂಡ್ ಇಸ್ ಅ ಮನಿ, ಪ್ರಾಪರ್ಟಿ ಇಸ್ ಅ ಮನಿ. ಅದನ್ನ ನಾವು ಸೇಫ್ ಆಗಿ ಇಟ್ಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್, ಈಗ ತುಂಬಾ ಜನ ಕ್ಲೈಂಟ್ಸ್ ನನ್ನ ಹತ್ರ ಬರ್ತಾರೆ, ಫ್ಯಾಮಿಲಿ ಎಲ್ರು ಚೆನ್ನಾಗಿರ್ಬೇಕಂತಂದ್ರೆ ಡಿವಿಷನ್ ಮಾಡ್ಕೊಳ್ಳಲ್ಲ, ಪ್ರಾಪರ್ಟಿನ ಡಿವೈಡ್ ಮಾಡ್ಕೊಳ್ಳೋದು, ಹ್ಯಾಪಿಯಾಗಿ ನಿಮ್ಗೊಂದು ಪಾಲು, ನನ್ಗೊಂದು ಪಾಲು, ಅವ್ರಿಗೊಂದು ಪಾಲು ಅಂತ ಯಾರೋ ಪಾಲ್ ಮಾಡ್ಕೊಳ್ಳಲ್ಲ. ಓಕೆ, ಎಲ್ಲ ಚೆನ್ನಾಗಿದ್ದಾಗ ಏನು ಮಾಡ್ಕೊಳ್ಳಲ್ಲ. ಈಗ ಎಲ್ಲಾರ್ಗು ವಯಸ್ಸಾಗ್ತಾ ಹೋಗುತ್ತೆ, ಕಮಿಟ್ಮೆಂಟ್ ಜಾಸ್ತಿ ಆಗುತ್ತಾ ಹೋಗುತ್ತೆ, ಬೆಳಿತಾ ಏನಾಗುತ್ತೆ, ಆ ಲ್ಯಾಂಡ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಅವತ್ತು ಪಾಲ್ ಮಾಡ್ಕೊಳಕ್ ಹೋಗ್ತಾರೆ. ಅವತ್ತು ಎಲ್ಲ ಸ್ಟೇಟ್ ಆಫ್ ಮೈಂಡ್ ಸರಿ ಇರೋದಿಲ್ಲ. ಪ್ರಾಬಬ್ಲಿ ತಂದೆ ತಾಯಿನೂ ಇರೋದಿಲ್ಲ ಆ ಟೈಮ್ಗಳಲ್ಲಿ. ಎಲ್ಲರೂ ಇದ್ದಾಗ ಐ ಥಿಂಕ್ ಇಟ್ ಇಸ್ ಈಸಿ ಫಾರ್ ಎವ್ರಿಬಡಿ ಟು ಸಿಟ್ ಆನ್ ಅ ಟೇಬಲ್ ಲೈಕ್ ದಿಸ್ ಅಂಡ್ ದೆನ್ ಟೇಕ್ ಅ ಡಿಸಿಷನ್, ಬ್ಯೂಟಿಫುಲ್ ಡಿಸಿಷನ್. ಓಕೆ, ಅದೆಲ್ಲ ಮಾಡೋದಿಲ್ಲ. ಲಾಸ್ಟ್ ಏನಾಗುತ್ತೆ, ತೊಂದರೆಗಳು ಸಿಕ್ಕಾಕೊಂಡು, ಕಿತ್ತಾಡ್ಕೊಂಡು, ಒಡೆದಾಡ್ಕೊಂಡು ಪ್ರತಿ ಮನೆಯಲ್ಲಿ ನಡೆಯುವಂತದ್ದು ತುಂಬಾ ಮನೆಗಳಲ್ಲಿ ನಡೆಯುತ್ತೆ. ಸೊ ದಿಸ್ ಡಿಸಿಷನ್ ಯಾರೆಲ್ಲ ನೋಡ್ತಿದ್ದೀರೋ, ಮನೆ ಮುರಿತಿರೋ ಕೆಲಸ ಅನ್ಕೊಳ್ತಾರೆ ಕೆಲವರು. ಪಾರ್ಟಿಷನ್ ಅಂತ ಕೇಳಿದ್ರನೆ ಏನಪ್ಪಾ ಇದು ಭಾಗ ಕೇಳ್ತಿದ್ದಾನೆ ಅನ್ನೋ ಅಂತ ಆಟಿಟ್ಯೂಡ್ ಇರುತ್ತೆ. ಸೊ ದೊಡ್ಡವರು ಅಷ್ಟೇ, ಆಮೇಲೆ ಮನೆಯಲ್ಲಿ ಯಾರು ಡೆಸಿಷನ್ ಮೇಕರ್ಸ್ ಇದ್ದೀರೋ ಅವರು ಅಷ್ಟೇ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಅವರು ಮೇಜರ್ ಆದ್ಮೇಲೆ, ಜವಾಬ್ದಾರಿ ತೆಗೆದುಕೊಂಡ್ಮೇಲೆ ಪಾರ್ಟಿಷನ್ ಮಾಡಿ. ನೀವಿರ್ಬೇಕಂತಂದ್ರೇನೆ
ಅವ್ರಿಗೆ ಏನೇನ್ ಬೇಕು ರೈಟ್ ಟೈಮ್ ಅಲ್ಲಿ ರೈಟ್ ಟೈಮಲ್ಲಿ ಅವ್ರು ಕಳ್ಕೊಳ್ತಾರೆ ಅದು ಇದು ಅಂತ ಯೋಚನೆ ಮಾಡಬೇಡಿ. ಓಕೆ, ಅವ್ರಿಗೂ ಜವಾಬ್ದಾರಿ ಬರುತ್ತೆ, ಅವರು ಮಾಡ್ತಾರೆ. ಯಾಕಂದ್ರೆ ಎಂಡ್ ಆಫ್ ದ ಡೇ ವೆನ್ ಬ್ಯೂಟಿಫುಲ್ ಪಾರ್ಟಿಷನ್ ಆದ್ರೆ ನೀವು ಚೆನ್ನಾಗಿರ್ತೀರ, ನಾವು ಚೆನ್ನಾಗಿರ್ತೇವೆ. ನೀವು ಹಬ್ಬಕ್ಕೆ ಕರೆದಾಗ ನಾವು ಬರ್ತೇವೆ, ನೀವು ಬರ್ತೀರಿ. ಯಾವಾಗ ಈ ಜಗಳಗಳು ಬಂದ್ಬಿಡುತ್ತೆ, ಮುಂದೆ ಜಗಳ ಆಗಿ ಕೋರ್ಟ್ಗೆಲ್ಲ ಹೋಗಿ ಅಷ್ಟೊಂದೆಲ್ಲ ರಂಪರ ದಿಸ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಟೆಕ್ನಿಕ್. ಆಮೇಲೆ ಈ ವಿಚಾರವಾಗಿ ನಾನು ಇವರ ಬಗ್ಗೆ ಹೇಳ್ಬೇಕು, ಸಿದ್ಧಾರ್ಥ ಬಗ್ಗೆ. ಅವ್ರ ಹತ್ರ ತುಂಬಾ ಲ್ಯಾಂಡ್ ಇತ್ತು. ಆ ಟೈಮ್ ಅಲ್ಲಿ ಮಾರಿ ಸಾಲ ತೀರ್ಸೋದಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಲ್ಯಾಂಡ್ ಇಸ್ ನಾಟ್ ಲಿಕ್ವಿಡ್ ಅಸೆಟ್, ಇಟ್ ಈಸ್ ಇನ್ ಲಿಕ್ವಿಡ್. ನನ್ಗೆ ಇವತ್ತು ದುಡ್ಡು ಬೇಕು ಅಂದ್ರೆ ನನ್ನ ಹತ್ರ ಕ್ಯಾಶ್ ಇದ್ರೆ ನಾನು ಯೂಸ್ ಮಾಡಬಹುದು. ಒಂದ್ ವೇಳೆ ಗೋಲ್ಡ್ ಇದ್ರೂ ಇಮಿಡಿಯೇಟ್ ಆಗಿ ಪ್ಲೆಜ್ ಮಾಡಿ ತೆಗೆದುಕೊಳ್ಬಹುದು. ಬಟ್ ಲ್ಯಾಂಡ್ ಆ ರೀತಿ ಅಲ್ಲ. ಡಿಮಾಂಡ್ ಕ್ರಿಯೇಟ್ ಆಗ್ಬೇಕು, ಯಾರೋ ಬರ್ಬೇಕು, ನಮ್ಮ ರೇಟಿಗೆ ತೆಗೆದುಕೊಂಡು ಹೋಗ್ಬೇಕು, ಈ ರೀತಿ ಎಲ್ಲ ಆಗೋದುಂಟು. ಸೊ ಅದಕ್ಕೆ ಹೇಳುದು, ತುಂಬಾ ಲ್ಯಾಂಡ್ ಅಲ್ಲಿ ಹಾಕ್ಬಿಡ್ತಾರೆ ಕೆಲವರು, ಮನೆ ಮೇಲೆ ಹಾಕ್ಬಿಡ್ತಾರೆ. ದೀಸ್ ಆರ್ ಆಲ್ ಇಲ್ಲಿಕ್ವಿಡ್ ಅಸೆಟ್ಸ್, ಇಟ್ಸ್ ನಾಟ್ ಆಲ್ ಲಿಕ್ವಿಡ್ ಅಸೆಟ್ಸ್. ಸೊ ಎಷ್ಟು ಹಾಕ್ಬೇಕು ಅನ್ನೋದು ಜಾಗೃತಿಯಾಗಿರ್ಬೇಕು. ಸೊ ಅದಕ್ಕೂ ಫಾರ್ಮುಲಾಸ್ ಏನು ಅಂತ ನಮ್ಮ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಬಹುಶಃ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಆಮೇಲೆ ಮಾಮೂಲಿ ವರ್ಕ್ಶಾಪ್ ಅಲ್ಲೂ ಇದೆ. ಎಷ್ಟು ಸಾಲ ತೆಗೆದುಕೊಳ್ಬೇಕು, ವಾಟ್ ಇಸ್ ಅ ಫಾರ್ಮುಲಾ. ಸೊ ಇವೆಲ್ಲ ನಾವು ಫೌಂಡೇಶನ್ ವರ್ಕ್ಶಾಪ್ ಅಲ್ಲೂ ಬಿಸ್ನೆಸ್ ವರ್ಕ್ಶಾಪ್ ಅಲ್ಲೂ ಖಂಡಿತವಾಗ್ಲೂ ಇದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಈ ಟೆಕ್ನಿಕ್ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಟೆಕ್ನಿಕ್ ಇದೆ ಲಕ್ಷ್ಮಿ, ಇವ್ರು ಯಾರು ರಿಸರ್ವ್ಸ್ ಇಟ್ಟಿದಿಲ್ಲ. ಸಿ ಆಲ್ವೇಸ್ ಅ ಕಂಪನಿ ಹ್ಯಾಸ್ ಅ ರಿಸರ್ವ್. ಲೈಕ್ ವೈಸ್ ವಿ ಆಲ್ಸೋ ಶುಡ್ ಹ್ಯಾವ್ ಅ ರಿಸರ್ವ್. ಇವ್ರ ಹತ್ರ ಒಂದ್ ವೇಳೆ ಕಂಪ್ನಿಗೆ ಎಷ್ಟು ಬೇಕೋ ಅಷ್ಟು ರಿಸರ್ವ್ಸ್ ಕ್ರಿಯೇಟ್ ಮಾಡಿದಿದ್ರೆ, ಲೈಕ್ ಕಾಮನ್ ಟರ್ಮ್ಸ್ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೇವೆ. ಎಮರ್ಜೆನ್ಸಿ ಫಂಡ್ ಒಂದ್ ವ್ಯಕ್ತಿಗೆ ಮಾತ್ರ ಅಲ್ಲ ಅದು ಬೇಕಾಗಿರುವಂತದ್ದು, ಕಂಪನಿಗಳಿಗೂ ಬೇಕು, ಬಿಸ್ನೆಸ್ಗೂ ಬೇಕು. ಅದೇ ಕ್ರಿಯೇಟ್ ಮಾಡೋದು ಫಸ್ಟ್ ಆಫ್ ಆಲ್ ಗೊತ್ತಿರಬೇಕು ಎಮರ್ಜೆನ್ಸಿ ಫಂಡ್ ಎಷ್ಟು ಬೇಕು. ನಾವು ಹ್ಯಾಪಿನೆಸ್ ಫಂಡ್ ಅಂತೇವೆ. ಎಷ್ಟು ಬೇಕು ಅಂತಂದ್ರೆ ಒಂದ್ ತಿಂಗಳಿಗೆ ಬಿಸ್ನೆಸ್ ನಡೆಯೋದಕ್ಕೆ 1 ಲಕ್ಷ ಬೇಕಪ್ಪ. ಕನಿಷ್ಠ ಪಕ್ಷ 6 ತಿಂಗಳು ನಡೆಯುವಷ್ಟು ದುಡ್ಡು ನಾವು ಎತ್ತಿಟ್ಟಿರ್ಬೇಕು. ಕ್ಯಾಶ್ ರೀತಿಯಲ್ಲಿ ಇರ್ಬೇಕದು, ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರ್ಬೇಕು. ಈಗ ನನ್ನ ಲೈಫ್, ನಿಮ್ಮ ಲೈಫ್ ಅನ್ಕೊಳ್ಳಿ. ನನ್ನ ಫ್ಯಾಮಿಲಿಗೆ 1 ತಿಂಗಳಿಗೆ ಸಪೋಸ್ 50,000 ಬೇಕು ಅನ್ಕೊಳ್ಳೋಣ. 6 ತಿಂಗಳಿಗೆ ಎಷ್ಟು ಬೇಕು? 3 ಲಕ್ಷ ಯಾವಾಗ್ಲೂ ಎತ್ತಿಟ್ಟಿರ್ಬೇಕು. ಹೇಗೆ ಮಾಡೋದು? ನಾವು ಫೌಂಡೇಶನ್ ವರ್ಕ್ಶಾಪ್ ಅಲ್ಲಿ ಹೇಳ್ಕೊಡ್ತೇವೆ. ಬಟ್ ಅದು ಹೊರಗೆ ಹೇಳ್ಕೊಡದೇ ಇದ್ರೂ ಪರವಾಗಿಲ್ಲ, ನಿಮಗ್ ಗೊತ್ತಿದೆಯಲ್ವಾ. ಈಗ ಹುಷಾರಾಗಿ ಎತ್ತಿಟ್ಕೊಂಡು ಹೋಗ್ತಾ ಇರ್ಬೇಕು. ಯಾವ ಸನ್ನಿವೇಶ ಹೇಗಿರುತ್ತೋ ಹೇಳಲಿಕ್ಕೆ ಬರೋದಿಲ್ಲ. ಸೊ ಎಲ್ಲ ಗುಡ್ ಸನ್ನಿವೇಶ ಅಂತ ಅನ್ಕೊಳ್ಳೋಣ ಪಾಸಿಟಿವ್ ಆಗಿ. ಬಟ್ ಆಸ್ ಇಟ್ ಈಸ್ ಏರುಪೇರು ಅಂತ ಹೇಳಿದ್ರೆ ಕಲಿಯುಗ ಇದು. ಸೊ ಆಚೆ ಆಗ್ಬೋದು. ನಾವು ಧೈರ್ಯ ಕಳ್ಕೊಳ್ಳಬಾರದು, ಇದಕ್ಕೆಲ್ಲ ರೆಡಿ ಇರಬೇಕು. ನಮ್ಮ ಹತ್ರ ಆಲ್ರೆಡಿ ರಿಸರ್ವ್ ಇದೆ ಅಂತಂದಾಗ ಭಯ ಪಡಲ್ಲ. ಈಗ ನಮ್ಮ ಮನೆಯಲ್ಲಿ ಕರೆಂಟ್ ಹೋಯ್ತಪ್ಪ, ಮ್ಯಾಚ್ ಬಾಕ್ಸ್ ಇದೆಯಲ್ವಾ, ಹೋಗ್ಲಿ. ಇವಾಗ ಮ್ಯಾಚ್ ಬಾಕ್ಸ್ ಹಳೆ ಕಾಲ ಬಿಡಿ, ಈಗೆಲ್ಲ UPS ಇದೆಯಲ್ವಾ. UPS ಇಲ್ದಿದ್ರೆ that is a backup. Correct. So likewise always you should have backups, especially related to finance. ವೆರಿ ನೈಸ್ ಬಹುಶಃ ನೀವು ಪ್ರೋಗ್ರಾಮ್ಗೆ ಪ್ರಿಪೇರ್ ಆಗ್ತಾ ಹೊಸ ಥಾಟ್ಸ್, ಆ ಥಾಟ್ಸ್ನೆಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸುವಂಥ ಅವಕಾಶ, ನಾನು ತಿಳ್ಕೊಳ್ಳುವಂಥ ಅವಕಾಶ ವಿಡಿಯೋಸ್ ಮೂಲಕ. ಸೊ ವೆರಿ ನೈಸ್. ಆಲ್ ದಿ ಬೆಸ್ಟ್ ಗುರುಗಳೇ. ನಾಳೆ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀರಿ. ಆಲ್ ದಿ ಬೆಸ್ಟ್ ಫಾರ್ ದ್ಯಾಟ್. ಅಂಡ್ ಕ್ಲಾಸಸ್ಗೆ ಆಸ್ ಯೂಶುವಲ್ ವೇಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಅಮೇಸಿಂಗ್ ಟಾಕ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಯಾವುದೇ ಬಿಸ್ನೆಸ್ ಅಂತ ಮಾಡುವಾಗ ಎಲ್ಲರ ಮನಸ್ಸಲ್ಲಿ ಇರಬೇಕು, ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಬಿಸ್ನೆಸ್ ಮಾಡಬೇಕು ಅಂತಂದರೆ ಏನು ಬೇಕು ಏನು ಬೇಡ, ಯಾವ ರೀತಿ ಧೈರ್ಯವಾಗಿ ಮುನ್ನುಗ್ಬೋದು, ಆ ಧೈರ್ಯ ನಿಮ್ಮಲ್ಲಿ ಬರಬೇಕು ಅಂದರೆ ಏನೆಲ್ಲ ಬೇಕು ನಿಮಗೆ ಎಲ್ಲವನ್ನ ಸ್ಪೆಷಲ್ ವರ್ಕ್ಶಾಪ್ನಲ್ಲಿ 100% ಕ್ಲಿಯರ್ ಆಗಿ ಕ್ಲಾರಿಟಿ ಕೊಟ್ಟು ಗುರುಜಿ ಹೇಳ್ಕೊಡ್ತಾರೆ. ಆ ವರ್ಕ್ಶಾಪ್ಗೆ ನಾನಂತೂ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಜೂನ್ 25 ಸ್ಪೆಷಲ್ ಕ್ಲಾಸಸ್ ಇರುತ್ತೆ. ಇನ್ನು ಮುಂಬರುವಂಥ ಜೂನ್ 18 ಇರುವಂಥ ಆಫ್ಲೈನ್ ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಏನೆಲ್ಲ ಒಂದು ವಿಶೇಷತೆಗಳಿದೆ ಎಲ್ಲ ವಿಡಿಯೋಸ್ನಲ್ಲಿ ನಿಮಗೆ ಹೇಳ್ತಾ ಬಂದಿದ್ದೀನಿ. ಸೊ ಮತ್ತೊಮ್ಮೆ ಸಿಗೋಣ. ಇನ್ನೇನು ಕ್ಲಾಸಸ್ ಹತ್ರ ಬರ್ತಾ ಇದೆ. ಎಲ್ಲರೂ ಬನ್ನಿ, ಎಲ್ಲರೂ ಒಟ್ಟಿಗೆ ಶ್ರೀಮಂತರಾಗೋಣ. ಯಾಕಂತಂದ್ರೆ ಮನಿ ಇಸ್ ಹ್ಯಾಪಿನೆಸ್.